ತಾಯಿ, ಈ ಮಣ್ಣನ್ನೇ ಚಿನ್ನ ಎಂದು ನಂಬಿಕೊಂಡು ನನ್ನ ಪತಿದೇವರು ನನ್ನ ಮೈದನರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ನಿನ್ನನ್ನು ನಂಬಿಕೊಂಡ ಈ ನಮ್ಮ ಬಾಳಿಗೆ ಬೆಳಕಾಗಿ ಬಂದ ಕಷ್ಟವನ್ನು ದೂರ ಮಾಡಿ ನಮ್ಮನ್ನು ಕರುಣಿಸು ಕಾಪಾಡು ತಾಯಿ, ಕರುಣಿಸು ಕಾಪಾಡು. ಕುಲುಕಾಗಿ ಬಡದಾಡಿ ಈ ಕುಲವನ್ನೇ ಬರಿತು ಈ ಭೂಮಿ ತಾಯಿಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಈ ರೈತರು. ತಾಯಿ, ಒಂದು ಸಹ ಕಣ್ತೆರೆದು ನೋಡಮ್ಮ, ಕಣ್ತೆರೆದು ನೋಡು. ಈ ನಮ್ಮ ಮನೆ ಈ ಸಮಾಜದಲ್ಲಿ ಮುಂದುವರಂತೆ ಮಾಡು ತಾಯಿ, ಮಾಡು. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷ, ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷದ ಬೆಂಕಿ, ಹೃದಯ ಸಮುದ್ರ ಕಲಕಿ ಪತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದಿಟ್ಟ ಸಂಹಾರಕ್ಕೆ ಶಿಷ್ಟ ಜೈಕಾರಕ್ಕೆ, ದುಷ್ಟ ಸಂಹಾರಕ್ಕೆ ಶಿಷ್ಟ ಜೈಕಾರಕ್ಕೆ ಪ್ರಾಣ. ಹೋರಾಟ ಹೋರಾಟ ಹೋರಾಟ, ಎಲ್ಲಿಯವರೆಗೆ ಹೋರಾಡಬೇಕು ರೈತ? ಆದರೆ ಎಷ್ಟೇ ಹೋರಾಟಕ್ಕೆ ಅಂಜಿಲ್ಲ ಈ ರಂಗನಾಥ. ಬೆಳೆದ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಹೋರಾಡಬೇಕು. ವರ್ಷವಿಡೀ ದುಡಿದು ಆ ಬೆಳೆಯನ್ನು ಬೆಳೆಯಲು ಗೊಬ್ಬರ ಔಷಧ ಸಿಗದಾಗ ಹೋರಾಡಬೇಕು. ಬದುಕಿನಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಹೋರಾಡುತ್ತಿರುತ್ತಾರೆ. ಅಪ್ಪ ಮಕ್ಕಳಿಗಾಗಿ ಅವರ ಭವಿಷ್ಯಕ್ಕಾಗಿ ಹೋರಾಡಿದರೆ ಆ ಮಕ್ಕಳು ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹೋರಾಡುತ್ತಾರೆ. ಮಡದಿ ಮತ್ತು ಗಂಡ ತಮ್ಮ ಸಂಸಾರದಲ್ಲಿ ಬರುವ ಕಷ್ಟ ನೋವುಗಳಿಗಾಗಿ ಹೋರಾಡುತ್ತಾರೆ. ಆದರೆ ಈ ರಂಗನಾಥ ರೈತರ ಕಷ್ಟ ನೋವುಗಳನ್ನು ದೂರ ಮಾಡಲೆಂದೇ ಪಣ ತೊಟ್ಟು ಜಮೀನ್ದಾರನಾಗಿ ಮಣ್ಣಿನ ಮಗನಾಗಿ ಹೋರಾಡಲು ಸಿದ್ಧನಾಗಿದ್ದಾನೆ. ಇಂದು ಕರ್ನಾಟಕ ಸರ್ಕಾರ ನನಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಈ ಪ್ರಶಸ್ತಿ ಹಿಂದೆ ಆ ರಾಜಕಾರಣಿಗಳು ನನಗೆ ಪ್ರಶಸ್ತಿ ನೀಡಿ ಅವರ ಇಚ್ಛೆಯಂತೆ ನನ್ನನ್ನು ನಡೆಸಿಕೊಳ್ಳುವ ದುರುದ್ದೇಶ ಹೊಂದಿದ್ರೆ ಅದೆಂದಿಗೂ ಸಾಧ್ಯವಿಲ್ಲ. ಈ ರಂಗನಾಥನ ಮಣ್ಣಿನ ಮಗನ ಮುಂದೆ ಇದಕ್ಕೆಲ್ಲ ಕಾರಣ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರುತ್ತಾಳಂತೆ. ಈ ನನ್ನೆಲ್ಲ ಯಶಸ್ವಿಗೆ ಕಾರಣ ನನ್ನ ಮಡದಿ ಮುದ್ದಿನ ಲಕ್ಷ್ಮಿ. ಈ ವಿಷಯ ಅವಳಿಗೆ ಹೇಳಿದರೆ ಅದೆಷ್ಟು ಖುಷಿ ಪಡುವಳೋ ಏನೋ ಅವಳು. ಆದರೆ ಪತಿವ್ರತ ಶಕ್ತಿಯಿಂದ ಸತತವಾಗಿ 3 ವರ್ಷ ಪೂಜೆ ಮಾಡಿ ಮಳೆ ಬರೆಸುತ್ತಿದ್ದಾಳೆ. ಆದರೆ ಇಂದು ಆ ಪತಿವ್ರತೆಯ ಆ ಭಕ್ತಿಯ ಪೂಜೆಯನ್ನು ನಾನು ನಗು ನಗುತ್ತಾ ಸ್ವಲ್ಪ ಕಡಿಮೆ ಮಾಡೋಣ, ಲಕ್ಷ್ಮಿಯನ್ನ ನಾನು ಕರೆದುಕೊಂಡು ಬರುತ್ತೇನೆ, ಅವಳು ಪೂಜೆ ಪುನಸ್ಕಾರ ಜೊತೆ ನಿಂತೇ ಇರುತ್ತಾಳೆ. ಹುಡುಗಾಟಿಕೆ ಯಾರೆಂದು ಗೊತ್ತೇ ಮಾಡಿಕೊಂಡೆ ಬಿಟ್ಟೆ. ಹಾ ಲಕ್ಷ್ಮಿ, ಏನ್ ಮಾಡ್ತಾ ಇದೆ ಲಕ್ಷ್ಮಿ? ಎಂದು ನಿನ್ನ ಪೂಜೆ ಅದ್ಭುತವಾಗಿದೆಯಲ್ಲ, ಏನು ವಿಶೇಷ? ಹೌದು ಬನ್ನಿ ಸ್ವಾಮಿ, ಮುರುನಾಳ ಅಖಂಡೇಶ್ವರ ಸ್ವಾಮಿ ಆ ಸಿರ್ದೇವಿ ರಾಮಾಯಣ ಮಾಡ್ತಾ ಇದ್ದೀರಿ. ಅಷ್ಟರಲ್ಲಿ ನೀವು ಬಂದ್ರಿ. ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ರಿ. ಹಾಗೆ ಆಗಲಿ ಲಕ್ಷ್ಮಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ದೀರ್ಘ ಸುಮಂಗಲಿ ಭವ. ಎಂತಹ ಅಚಲವಾದ ಶ್ರದ್ಧಾ ಭಕ್ತಿ ಲಕ್ಷ್ಮಿ ನಿನ್ನದು. ಇಂದು ಈ ನಿನ್ನ ಅಚಲವಾದ ಭಕ್ತಿಯಿಂದ ಆ ದೇವತೆಗಳು ಮಹಾಪುರುಷರು ಪ್ರಸನ್ನರಾಗಿ
ಈ ಮಣ್ಣಿನ ಮಕ್ಕಳ ರೈತರ ರಕ್ತದ ಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಆ ಕಟೀಲು ಪರಮೇಶ್ವರಿ ಅವತರಿಯಾದ ನಮ್ಮ ಗ್ರಾಮದೇವಿ ಆದಿಶಕ್ತಿ ಪ್ರಸನ್ನಳಾಗಿ ಮಳೆರಾಜನನ್ನೇ ಭೂಮಿಗೆ ಇಳಿಸಿ ಈ ಮಣ್ಣಿನಲ್ಲಿ ಚಿನ್ನದಂತ ಬೆಳೆ ಬೆಳೆದು ರೈತನ ಹೆಸರು ನಾಡಿನ ಉಸಿರಾಗಲಿ ಎಂದು ಹರಸಿ ಮಣ್ಣಿನ ಮಕ್ಕಳ ಕೀರ್ತಿ ಸದಾ ಉಳಿಯುವಂತಾಗಲಿ ಈ ನಿನ್ನ ಪೂಜಾ ಫಲದಿಂದ ಲಕ್ಷ್ಮಿ. ಸ್ವಾಮಿ, ಎಂಥ ಮಾರ್ಗವಿದ್ದೀರಿ ಈ ನಿಮ್ಮ ಆಶೀರ್ವಾದದಲ್ಲಿ. ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಲ್ವಾ? ಹೌದು ಲಕ್ಷ್ಮಿ, ಹೌದು. ಅಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಯುದ್ಧವಾಯಿತು. ಅಂದು ಪಾಂಡವರ ಧರ್ಮ ಭಕ್ತಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಒಲಿದು ಅವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿ ರಕ್ಷಿಸಿದಂತೆ ಈ ನಿನ್ನ ಪೂಜೆ ಲಕ್ಷ್ಮಿ ನನಗೆ ಪವಾಡವಾಗಿದೆ ಕಣೆ. ಅಂದರೆ ನಿಮ್ಮ ಮಾತಿನ ಅರ್ಥದಲ್ಲಿ ಪ್ರಶಸ್ತಿಯ ಗೊತ್ತಿರಬೇಕು ಅಲ್ವೇನ್ರಿ? ಹೌದು ಲಕ್ಷ್ಮಿ. 3 ವರ್ಷ ಸತತವಾಗಿ ಮಳೆ ಬಾರದೆ ಈ ವರ್ಷ ಚೆನ್ನಾಗಿ ಮಳೆ ಬಂದು ಈ ಭೂತಾಯಿಯ ಗರ್ಭದಲ್ಲಿ ನಮ್ಮ ಹೊಲ ಗದ್ದೆಗಳಲ್ಲಿ ಭತ್ತ, ಕಬ್ಬು, ಜೋಳ ಅನೇಕ ಬೆಳೆಗಳು ಸಮೃದ್ಧಿಯಿಂದ ಬೆಳೆದು ನಿಂತಿವೆ ಚಿನ್ನ. ಆ ಪರಿಣಾಮವಾಗಿ ಈ ಭೂಮಿ ತಾಯಿಯ ಋಣದಿಂದ ನಾನು ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿದ್ದಾಳೆ ಲಕ್ಷ್ಮಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಲಕ್ಷ್ಮಿ ನೋಡಿಲ್ಲಿ ಇಂದು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ನೀಡುವ ಉತ್ತಮ ಪ್ರಗತಿಪರ ರೈತ ಪ್ರಶಸ್ತಿಯನ್ನು ನೋಡಿಲಿ ಚಿನ್ನ ನನಗೆ ನೀಡಿ ಸನ್ಮಾನ ಮಾಡಿದೆ. ನನಗೆ ಬಹಳ ಸಂತೋಷವಾಗಿದೆ ಲಕ್ಷ್ಮಿ. ಇದಕ್ಕೆಲ್ಲ ಕಾರಣ ನೀನು. ಇದು ನಿನಗೆ ಸಲ್ಲಬೇಕು ಕಣೆ, ನಿನಗೆ ರೀ. ಸಂತೋಷ ರೀ, ಈ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ ರೀ. ರೈತನೇ ರಾಷ್ಟ್ರದ ಸಂಪತ್ತು ಎಂದು ಈ ಶಾರದಾಳ ಊರಿನ ಮಣ್ಣಿನ ಮಕ್ಕಳ ಹೆಸರು ಈ ಕರ್ನಾಟಕದ ಇತಿಹಾಸದಲ್ಲಿ ಉಳಿದಿದೆಯಲ್ಲ. ಅಷ್ಟೇ ಅಲ್ಲದೆ ನಾನು ನಿಮ್ಮ ಕೈ ಹಿಡಿದು ಸತಿಯಾಗಿ ಬಂದಿದ್ದು ನನ್ನ 7 ಜನ್ಮದ ಭಾಗ್ಯ ರೀ, ಭಾಗ್ಯಶಾಲಿ ಲಕ್ಷ್ಮಿ. ಇದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ, ನಿನ್ನ ಶ್ರಮವಿದೆ. ಯಾಕೆಂದರೆ ಲಕ್ಷ್ಮಿ, ನೀನು ಶ್ರೀಮತಿಯಾಗಿ ನನ್ನ ಮನೆಗೆ ಬಂದು ಮಡದಿಯಾಗಿ ಕೋಪ ತಾಪಗಳನ್ನು ಅಳಿಸಿ ಕಾರೇಸು ಮಂತ್ರಿ ಕರುಣೇಸು ದಾಸಿ ರೂಪೇಸು ಲಕ್ಷ್ಮಿ ಭೋಜೇಸು ಮಾತಾ ಶಯನ ಸುರಂಬ ಕ್ಷಮಯ ದರಿದ್ರ ಎಂಬ 6 ಗುಣಗಳನ್ನು ಹೊತ್ತು ನನ್ನ ಮನೆಗೆ ಮತ್ತು ನನ್ನ ಮನಕ್ಕೆ ಮಡದಿಯಾಗಿ ಬಂದು ಲಕ್ಷ್ಮಿ, ಇದಲ್ಲದೆ ನೀನು ಮತ್ತು ನಾನು ನಮ್ಮಿಬ್ಬರ ಸಂಸಾರದ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಶಿವನು ತೋರಿಸಿದ ದಾರಿಯಲ್ಲಿ ಸಾಗಿದಾಗಲೇ ಕಣೆ ನಮಗೆ ಸದ್ಗತಿ. ಅಷ್ಟೇ ಅಲ್ಲದೆ ನಾವು ಪಾತ್ರಧಾರಿಗಳು ಮಾತ್ರ ಲಕ್ಷ್ಮಿ. ಈ ಭೂಮಿಯ ಮೇಲೆ ಎಲ್ಲವೂ ಆ ಈಶ್ವರನ ಇಚ್ಛೆಯಂತೆ ನಡುತ್ತದೆ ಈ ಭೂಮಿಯ ಮೇಲೆ. ಅಷ್ಟೇ ಅಲ್ಲ ಲಕ್ಷ್ಮಿ, ಪತಿರತೆಯ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ಪತಿಪಾದ ಸೇವಾಸಕ್ತಳಾಗಿ ಪತಿಯೇ ದೇವರೆಂದು ತಿಳಿದು ಪತಿಯನ್ನು ತನ್ನ ಹೃದಯ ಮಂದಿರದಲ್ಲಿ ಪೂಜಿಸುತ್ತಾ ಬಾಳಿದ ಸತಿ ಮಾತೆ ಅನುಸೂಯಾಳಂತೆ ಲಕ್ಷ್ಮಿ, ನೀನು ಇಂದು ನನ್ನ ಎಲ್ಲ ಕೀರ್ತಿಗಳಿಗೆ ಕಳಸವಾಗಿದೆಯಾ ಕಣೆ. ಹೋಗ್ರಿ, ಈ ನಿಮ್ಮ ಮಾತಿನಲ್ಲಿ ತುಂಬಾ ಹೊಗಳಿಕೆ ಇದೆ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಹೊಗಳಿಕೆ ಮಾತಲ್ಲ. ನೀನು ನನ್ನೊಂದಿಗೆ ಮಡದಿಯಾಗಿ ಬಂದು ಉತ್ತಲು ಬಿತ್ತಲು ಸಹಕರಿಸಿ ಕಲ್ಲು ಮುಳ್ಳು ಕಸ ಕಡ್ಡಿ ಕಿತ್ತಿ ರಾತ್ರಿ ಹಗಲೆನ್ನದೆ ಕಲ್ಲು ಮುಳ್ಳು ಎತ್ತಿ ಹಾಕಿ ಬಂಜರು ಭೂಮಿಯಾಗಿದ್ದ ಈ ಭೂಮಿಯನ್ನು ಭತ್ತ ಬೆಳೆಯುವಂತೆ ಮಾಡಿದ ಮಹಾಧೈರ್ಯವಂತ ಕಣೆ ನೀನು, ಮಹಾಧೈರ್ಯವಂತೆ. ಅಷ್ಟೇ ಅಲ್ಲದೆ ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ. ಯಾಕೆಂದರೆ ಮದುವೆಯಾಗಿ ಹೊಸದಾಗಿ ಬಂದು ಒಂದೇ ವರ್ಷದಲ್ಲಿ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುವ ದುಷ್ಟ ಹೆಣ್ಣುಗಳಿದ್ದಾರೆ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲದೆ
ಗಂಡನನ್ನೇ ನಂಬಿ ಮನೆಗೆ ಬಂದಾಗ ತವರ ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಬಂದ ಆ ಹೆಂಡತಿಗೆ ಆ ಗಂಡನಾದ ಪಾಪಿ ಆ ಹೆಣ್ಣಿಗೆ ಮೋಸ ಮಾಡಿ ಪರಸ್ತ್ರೀ ವ್ಯಾಮೋಹನಾಗಿ ಆ ಮಡದೆಯನ್ನು ನಿರ್ಲಕ್ಷ್ಯ ಮಾಡಿ ಮಕ್ಕಳು ಹೆಂಡತಿ ಎನ್ನದೆ ಎಲ್ಲೋ ಕುಡಿದು ಬಿದ್ದು ಉಳ್ಳಾಡುತ್ತ ಜೀವನವನ್ನು ಹಾಳು ಮಾಡಿಕೊಂಡಾಗ ಆ ಸತಿಯಾದವಳು ದಿಟ್ಟತನದ ಧೈರ್ಯ ತೋರಿ ಮನೆಯಿಂದ ಹೊರಗೆ ಬಂದು ಕೂಲಿ ನಾಲಿ ಮಾಡಿ ತನ್ನ ಹೊಟ್ಟೆಯನ್ನು ತನ್ನ ಮಾವ ಅತ್ತೆಯರ ಹೊಟ್ಟೆಯನ್ನು ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡುವ ಒಳ್ಳೆಯ ಹೆಣ್ಣುಗಳು ಎಷ್ಟಿದ್ದಾರೆ ಈ ಸಮಾಜದಲ್ಲಿ. ಹೀಗಿರುವಾಗ ಹುತ್ತಲು ಬಿತ್ತಲು ನನ್ನೊಂದಿಗೆ ಯಾವತ್ತು ಸಹಕರಿಸಿ ನನ್ನನ್ನು ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿ ಇಂದು ನನ್ನನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನ ಆಗಿದ್ದೇನೆ ಅಂದರೆ ಲಕ್ಷ್ಮಿ, ಅದಕ್ಕೆಲ್ಲ ನಿನ್ನ ಕಾಲ್ಗುಣ ಮತ್ತು ನಿನ್ನ ಪ್ರೀತಿ, ನಿನ್ನ ಧೈರ್ಯ ಎಲ್ಲವೂ ಕಾರಣ ಲಕ್ಷ್ಮಿ, ಎಲ್ಲವೂ ಕಾರಣ. ಸ್ವಾಮಿ, ಅಲ್ಲಿ ವಿದ್ಯಾವಂತಳಾಗಿ ಮಹಿಳಾ ಸಂಘಟನೆ ಮಾಡಿ ಈ ಮಣ್ಣಿನೊಂದಿಗೆ ನಿಮ್ಮ ಸೇವೆ ಮಾಡುತ್ತಿರೋದು ಇದು ನನ್ನ ಪ್ರಯತ್ನ ಅಷ್ಟೇ ರೀ ಲಕ್ಷ್ಮಿ. ಇದೇ ಹೆಣ್ಣಿನ ಜೀವನ ಎಂದು ತಿಳಿಯುವುದು ಈ ಸಮಾಜ. ಹೆಣ್ಣು ಕೇವಲ 4 ಗೋಡೆ ಮಧ್ಯೆ ಜೀವನ ಮಾಡುವಳೆಂದು ತಿಳಿದ ತಿಳಿಗೇಡಿಗಳಿಗೆ ಅಂದು ಮಹಿಳಾ ಸಭೆಯಲ್ಲಿ ಸರಿಯಾಗಿ ಬುದ್ಧಿ ಮಾತನ್ನೇ ಹೇಳಿದೆ ಲಕ್ಷ್ಮಿ. ಹೆಣ್ಣು ಬೆನ್ನಿಗೆ ಅಂಟಿದ ಹುಣ್ಣೆಂದು ತಿಳಿದ ಈ ಸಮಾಜಕ್ಕೆ ಅಂದು ಸರಿಯಾಗಿ ಬುದ್ಧಿ ಮಾತು ಹೇಳಿದೆ ನೀನು. ಹೆಣ್ಣನ್ನು ಚೂಡಾಯಿಸಿ ಚೂಡಾಮುನಿ ರತ್ನವನ್ನೇ ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವನ್ನು ಮಣ್ಣು ಪಾಲು ಮಾಡಲು ನಿಂತಿರುವ ಈ ಕಟುಕರಿಗೆ ಅಂದು ಮಹಿಳಾ ಸಭೆಯಲ್ಲಿ ಸರಿಯಾಗಿ ಬುದ್ಧಿ ಮಾತು ಹೇಳಿ ಹೆಣ್ಣು ಈ ಜಗದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ಸಾರಿ ಹೇಳಿ ಅಂದಿನ ಕಾಮುಕ ಗಂಡಸಕರಿಗೆ ನೀನು ಬುದ್ಧಿ ಮಾತು ಹೇಳಿ ಈ ಮಣ್ಣಿನಲ್ಲಿ ಚೆನ್ನಾಗಿ ದುಡಿದು ನಿಮ್ಮ ಬೆವರು ಹರಿಸಿ ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ಮಾತು ಆ ದೇವರಿಗೆ ತಲುಪಿತೋ ಏನೋ. ಆ ಪರಿಣಾಮವಾಗಿ ಈ ಪ್ರಶಸ್ತಿ ನನಗೆ ಸಿಕ್ಕಿತು ಚಿನ್ನ ಲಕ್ಷ್ಮಿ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಅಳುಕು ಲಕ್ಷ್ಮಿ, ಆದರೆ ಅಳುಕು. ಸ್ವಾಮಿ, ಆದ್ರೆ ಎಂಬ ಅಪಶಬ್ದ ಮಾತೇಕ್ರಿ ನಿಮ್ಮ ಬಾಯಿಂದ? ಹೌದು ಲಕ್ಷ್ಮಿ, ಸಾಕಷ್ಟು ಶಾಲೆ ಕಲಿತು ವಿದ್ಯಾವಂತನಾದರೂ ಸರ್ಕಾರಿ ಹುದ್ದೆ ಪಡೆಯುವ ಸಾಮರ್ಥ್ಯವಿದ್ದರು ನನ್ನ ತಮ್ಮ ಭದ್ರ ಕುರಿ ಸಾಕಾಣಿಕೆ ಮಾಡುತ್ತಾ ಕುಸ್ತಿಯನ್ನ ಆಡುತ್ತಾ ಈ ಅಣ್ಣನೊಂದಿಗೆ ಸದಾಕಾಲ ಇರಬೇಕೆಂಬ ಆಸೆಯಿಂದ ಸರ್ಕಾರಿ ಹುದ್ದೆ ಹೋಗದೆ ಈ ಅಣ್ಣನಿಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅಂತಹ ನನ್ನ ತಮ್ಮ ವೀರಭದ್ರನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹಿರಿ ಮಗನಂತೆ ಕಂಡು ಲಕ್ಷ್ಮಿ, ಇಷ್ಟೇ ಅಲ್ಲದೆ ಅಣ್ಣ ಚೆನ್ನಾಗಿ ಶಾಲೆ ಕಲಿತು ವಿದ್ಯಾವಂತಳಾಗಿ ಸರ್ಕಾರಿ ಹುದ್ದೆ ಪಡೆದು ದೊಡ್ಡ ಸಾಹೇಬಳಾಗಿ DC ಸಾಹೇಬಳಾಗಿ ಬರ್ತೀನಿ ನಾನು ಎಂದು ನನಗೆ ವಚನ ಕೊಟ್ಟು ಓದುತ್ತಿರುವ ನನ್ನ ಮುದ್ದಿನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಿರಿಮಗಳಂತೆ ಕಂಡು ಲಕ್ಷ್ಮಿ, ಅಂದಿನಿಂದ ಇಂದಿನವರೆಗೆ ಅವರನ್ನು ಜೋಪಾನ ಮಾಡಿ ಉಣಿಸಿ ಬೆಳೆಸಿ ತುತ್ತು ಮಾಡಿ ಉಣಿಸಿ ಶೃಂಗರಿಸಿ ಶಾಲೆಗೆ ಕಳಿಸಿ ವಿದ್ಯಾವಂತನಾಗಿ ಮಾಡಿದ ಮಹಾತಾಯಿ ಕಡೆ ನೀನು. ಇನ್ನು ಮುಂದೆಯೂ ಹಾಗೆ ನಡೆದುಕೊಂಡು ಹೋಗುತ್ತೇನೆಂದು ನನಗೆ ಮಾತು ಕೊಡು ಚಿನ್ನ. ಸ್ವಾಮಿ, ಇಲ್ಲಿವರೆಗೂ ನನ್ನನ್ನು ಹೊಗಳಿ ಹೊಣ್ಣಕ್ಕೇರಿಸಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಸೌಂದಿ ಎಂಬ ಸುಳಿಗಳವೇ ಬೇಡ ರೀ, ಬೇಡ ಸ್ವಾಮಿ. ನಿತ್ಯ ಬೆಳಗು ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ನಾನು ಭಾವಿಸ್ತೇನ್ರಿ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ಈ ನಿಮ್ಮ ಹೆಸರು ಈ ಸಮಾಜದಲ್ಲಿ ತರುತ್ತೇನೆ ಸ್ವಾಮಿ. ಈ ಮಾತು ಸತ್ಯ ರೀ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಬಹಳ ಸಂತೋಷವಾಯಿತು ಲಕ್ಷ್ಮಿ, ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಯಿತು ನನಗೆ. ಬಾ ಲಕ್ಷ್ಮಿ ಬಾ, ಈ ಸಂಭ್ರಮದ ಸಡಗರದಲ್ಲಿ ನಾವಿಬ್ಬರು ಆನಂದದ ಹಡಗು ಹತ್ತಿ ಈ ಚಂದಿರನ ಬೆಳದಿಂಗಳದಲ್ಲಿ ನೀನೊಂದು ನಕ್ಷತ್ರವಾಗಿ ನಾನೊಂದು ನಕ್ಷತ್ರವಾಗಿ ಚಿನ್ನ ನೀನು ಕೋಗಿಲೆಯಂತೆ ಹಾಡುತ್ತಾ ನವಿಲಿನಂತೆ ನೃತ್ಯಿಸುತ್ತಾ ಈ ರಂಗ ಸಜ್ಜಿಕೆಯಲ್ಲಿ ಹೆಜ್ಜೆ ಮೇಲೊಂದು ಹೆಜ್ಜೆಯನ್ನು ಹಾಕುತ್ತಾ ಗೆಜ್ಜೆ ಕಾಲುಗಳ ನಾದವ ತೋರುತ್ತಾ ಈ